ನಮಸ್ತೆ ಸ್ನೇಹಿತರೆ, ನಾನು ಇತ್ತೀಚೆಗೆ ಮಾಡಿರುವ ಕಾರ್ಣಿಕದ ವಿಡಿಯೋಗೆ ನೀವು ತೋರಿಸಿದ ಪ್ರೀತಿ ಮತ್ತು ಪ್ರತಿಕ್ರಿಯೆಗಳನ್ನು ನೋಡಿ ನನಗೆ ತುಂಬ ಸಂತೋಷ ತಂದಿದೆ. ಹಾಗಾಗಿ ಕಾರ್ಣಿಕ ಎಂದರೇನು ಮತ್ತು ಅದನ್ನು ಯಾಕೆ ಹೇಳುತ್ತಾರೆ, ಹಲವು ಭಾಗಗಳಲ್ಲಿ ಹಲವು ತರಹದ ಕಾರ್ಣಿಕಗಳನ್ನು ಹೇಳುತ್ತಾರೆ, ಅದರ ಅರ್ಥಗಳು ಏನು ಎಂಬುದನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಕಾರ್ಣಿಕ ಅನ್ನೋದು ಕೇವಲ ಒಂದು ಮಾತು ಅಥವಾ ಯಾರೋ ಒಬ್ಬರು ಭವಿಷ್ಯ ಹೇಳ್ತಿದ್ದಾರೆ ಅಂತ ಆಗೋದಿಲ್ಲ. ಅದು ನಮ್ಮ ಹಿರಿಯರಿಂದಲೂ ತಲತಲಾಂತರದಿಂದಲೂ ನಡೆದುಕೊಂಡು ಬಂದಿರುವ ಧಾರ್ಮಿಕ ಪದ್ಧತಿ. ಅದು ಈಗ ನೀವು ನೋಡ್ತಾ ಇರೋ ದೇವರೇ ಹರಳಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದರ ಕಾರ್ಣಿಕವನ್ನೇ ನಾವು ಕೊಮಾರನಹಳ್ಳಿಯಲ್ಲಿ ಕೇಳಿದ್ದು. ಕೊಮಾರನಹಳ್ಳಿ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿರುವ ಕೆರೆಯ ತಟದಲ್ಲಿ ಹಲವು ಗ್ರಾಮಗಳಿಂದ ದೇವರುಗಳು ಬಂದು ಸೇರುತ್ತವೆ. ನಾಗರ ಪಂಚಮಿಯ ದಿನದಂದು ಆ ದಿನದಲ್ಲಿ ಮಲೇಬೆನ್ನೂರು, ದಿಬ್ಬದಹಳ್ಳಿ, ಹಾಲಿವಾಣ, ಅರಳಹಳ್ಳಿ, ತಿಮ್ಲಾಪುರ ಮತ್ತು ಕೊಪ್ಪ ಹೀಗೆ ಹಲವು ಊರುಗಳಿಂದ ದೇವರುಗಳು ಬಂದು ಈ ಕೆರೆಯ ದಡದಲ್ಲಿ ನೆಲೆಸಿ, ಕೇವಲ ಒಂದು ದೇವರಿಗೆ ನಾವು ಹೋದರೆ ಎಷ್ಟು ನಂಬಿಕೆ ಇರುತ್ತೆ ಮತ್ತು ಎಷ್ಟು ಭಕ್ತಿ ಭಾವ ಇರುತ್ತೆ. ಹಾಗಾಗಿ ಹಲವು ದೇವರುಗಳು ಸೇರುವ ಆ ಜಾಗದಲ್ಲಿ ಭಕ್ತರ ಭಕ್ತಿಗೆ ಪಾರವೇ ಇರೋದಿಲ್ಲ. ಅಷ್ಟು ಕುತೂಹಲ ಕಾತುರದಿಂದ ಕಾಯ್ತಾ ಇರ್ತಾರೆ ದೇವರ ದರ್ಶನ ಮತ್ತು ಕಾರ್ಣಿಕವನ್ನು ಕೇಳಲು ಎಲ್ಲ ಜನಗಳು. ಯಾವುದೇ ಭಾಗದಲ್ಲಿ ಕಾರ್ಣಿಕವನ್ನು ನಾವು ನೋಡೋದಾದರೆ, ಈ ಕಾರ್ಣಿಕ ಹೇಳುವ ವ್ಯಕ್ತಿಗಳು, ದೇವರ ಪೂಜಾರಿ ಏನಿರ್ತಾರೆ, ಅವರು ಇಷ್ಟು ದಿನ ಅಂತ ಉಪವಾಸ ಇರ್ತಾರೆ ಮತ್ತು ದೇವರ ಆರಾಧನೆಯಲ್ಲಿ ತೊಡಗಿರ್ತಾರೆ ಕಾರ್ಣಿಕ ಹೇಳೋಕ್ಕಿಂತ ಮುಂಚೆ ದಿನಗಳಲ್ಲಿ. ಇದರಿಂದ ಅವರಿಗೆ ದೇವರ ಜೊತೆ ಸಂಪರ್ಕ ಉಂಟು ಮಾಡಿರುತ್ತೆ. ದೈವಿಕ ಶಕ್ತಿ ಅವರಲ್ಲಿ ಬಂದಿರುತ್ತೆ ಅಥವಾ ಅವರು ಅದೊಂದು ಪಾಸಿಟಿವ್ ಎನರ್ಜಿಯನ್ನು ಅಬ್ಸರ್ವ್ ಮಾಡಿರ್ತಾರೆ ಅಥವಾ ಗ್ರ್ಯಾಬ್ ಮಾಡಿರ್ತಾರೆ. ಅಂತಹ ವ್ಯಕ್ತಿ ಅವತ್ತಿನ ದಿನ ಎಲ್ಲ ದೇವರುಗಳ ಸನ್ನಿಧಿಯಲ್ಲಿ ಗಂಗೆ ಪೂಜೆಯನ್ನು ಮಾಡಿ ಪವಿತ್ರವಾದ ಮಡಿಯುಟ್ಟು ಅವರು ಕಾರ್ಣಿಕ ನುಡಿಯೋದಕ್ಕಿಂತ ಮುಂಚೆ ದೇವರಿಗೆ ಒಂದು ಐ ಕಾಂಟ್ಯಾಕ್ಟ್ ಮಾಡ್ತಾರೆ. ಐ ಕಾಂಟ್ಯಾಕ್ಟ್ ಮಾಡಿ ಅವರು ಹೇಳುವ ನುಡಿಯಲ್ಲಿ ಭಕ್ತರಿಗೆ ಅನನ್ಯವಾದ ನಂಬಿಕೆ ಮತ್ತು ಭಕ್ತಿ ಶ್ರದ್ಧೆ ಕಾಡ್ತಾ ಇರುತ್ತೆ. ಅವರು ಹೇಳುವ ಸಮಯದಲ್ಲಿ ಎಲ್ಲ ಭಕ್ತರು ಶಾಂತ ರೀತಿಯಲ್ಲಿ ಇರ್ತಾರೆ. ಅಷ್ಟು ಸಾವಿರಾರು ಜನ ಸೇರಿರ್ತಾರೆ. ಅಂಥ ಜಾಗದಲ್ಲಿ ಕೂಡ ಒಂದು ಪಿನ್ ಡ್ರಾಪ್ ಸೈಲೆಂಟ್ ಅಂತಾರಲ್ಲ, ಆ ಥರ ಸೈಲೆನ್ಸ್ ಕ್ರಿಯೇಟ್ ಆಗಿರುತ್ತೆ. ಅದು ನೋಡೋಕ್ಕೆ ಒಂದು ರೋಮಾಂಚನ. ನೋಡಿದ್ರಲ್ಲ, ಗಗನಕ್ಕೆ ಸರ್ಪ ಸುತ್ತಿತಲೆ, ಸರ್ಪಕ್ಕೆ ಹದ್ದು ಕಾವಲು ಎಚ್ಚರ. ಈ ಅರ್ಥವನ್ನು ನೋಡ್ತಾ ಹೋದರೆ ನಾನು ಕೇಳಿದ್ದೇನೆ. ಆ ಕಾರ್ಣಿಕಗಳಲ್ಲಿ ಅನ್ನ ನೀರು ಸಂತೃಪ್ತಿ ಅಥವಾ ಏನೇ ಆಗುತ್ತೆ ಅದಕ್ಕೆ ನಾನಿದ್ದೇನೆ, ಈ ಥರ ಭರವಸೆಗಳನ್ನು ನೀಡುವಂತಹ ಕಾರ್ಣಿಕಗಳನ್ನು ನಾನು ಕೇಳಿದ್ದೇನೆ. ಆದರೆ ಈ ರೀತಿ ಕಾರ್ಣಿಕ ನಾನು ಇದೇ ಫಸ್ಟ್ ಕೇಳಿರೋದು. ಅದರ ಅರ್ಥವನ್ನು ನೋಡೋಕೆ ಹೋದರೆ ಲಾಸ್ಟಲ್ಲಿ ಅವರು ಎಚ್ಚರ ಅಂತ ಹೇಳೋದ್ರಿಂದ ಏನೋ ಒಂದು ಘಟನೆ ನಡೆಯುತ್ತೆ, ಆ ಘಟನೆ ಬಗ್ಗೆ ಎಚ್ಚರ ಅಂತ ದೇವರು ನೀಡಿರುವ ಕಾರ್ಣಿಕ ಇದಾಗಿದೆ. ಅಂದರೆ ಅದು ರಾಜಕೀಯವಾಗಿ ಇರ್ಬೋದು ಅಥವಾ ಪ್ರಾಕೃತಿಕವಾಗಿ ವಿಕೋಪಗಳು ಇರ್ಬೋದು. ಅದನ್ನು ನಿರ್ದಿಷ್ಟವಾಗಿ ಹೀಗೆ ಅಂತ ಹೇಳೋದಿಲ್ಲ. ಅವರು ಹೇಳಿರುವುದು ಮಾರ್ಮಿಕವಾಗಿ ಇರುತ್ತೆ. ದೇವರ ನುಡಿಗಳು ಯಾವಾಗಲೂ ಮಾರ್ಮಿಕವಾಗಿ ಇರುತ್ತೆ. ಅದನ್ನು ಯಾವ ರೀತಿ ಬೇಕಾದರೂ ತಗೋಬೋದು. ಆದರೆ ಅರ್ಥೈಸುವ ರೀತಿ ಮಾತ್ರ ಕೆಲವು ಘಟನೆಗಳು ನಡೆದ ಬಳಿಕವೇ ಗೊತ್ತಾಗುತ್ತೆ ಇದು ಅದೇ ಕಾರ್ಣಿಕಕ್ಕೆ, ಅದೇ ಸಿಚುವೇಶನ್ಗೆ ಹೇಳಿರೋ ಕಾರ್ಣಿಕ ಅಂತ. ಕೆಲವು ಸಮಯದಲ್ಲಿ ನಾವು ನೋಡಿರ್ಬೋದು, ಎಷ್ಟೋ ಬಾರಿ ರಾಜಕೀಯ ತಲೆಗಳು ಉರುಳಿದಾಗ ಇದನ್ನು ಕಾರ್ಣಿಕದಲ್ಲೇ ಹೇಳಿದರು ಅಂತ ಹೇಳ್ತಾರೆ. ಈ ರೀತಿ ನಂಬಿಕೆಗಳು ನಡೆದು ಬಂದಿದೆ. ಅದರ ಜೊತೆಯಲ್ಲಿ ರೈತರು, ಈ ಪ್ರಕೃತಿಯ ಮತ್ತು ರೈತರ ಸಂಬಂಧ ದೃಢವಾಗಿರೋದ್ರಿಂದ ರೈತರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಮಳೆ ಬಗ್ಗೆ ಹೇಗೆ ಹೇಳುತ್ತೆ ದೇವರು, ಅದನ್ನು ತುಂಬ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಕಾರ್ಣಿಕದಲ್ಲಿ. ನನಗೆ ತಿಳಿದಿರುವ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾನು ಬಯಸಿದ್ದೆ, ಅದನ್ನು ಹಂಚಿಕೊಂಡಿದ್ದೇನೆ. ನಿಮಗೂ ಏನಾದರೂ ಈ ಥರ ವಿಶೇಷವಾದ ಅರಳಹಳ್ಳಿ ಆಂಜನೇಯ ಸ್ವಾಮಿಯ ಕಾರ್ಣಿಕದಲ್ಲಿ ವಿಶೇಷವಾದ ಆಸಕ್ತಿ ಅಥವಾ ಏನಾದರೂ ಅನುಭವಗಳಾಗಿದ್ದರೆ
ಕಮೆಂಟ್ ಮೂಲಕ ನೀವು ಶೇರ್ ಮಾಡಿಕೊಳ್ಬೋದು. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ನಿಮ್ಮ ಪ್ರೀತಿಯೇ ನನ್ನ ಶಕ್ತಿಯಾಗಿರುತ್ತದೆ. ಧನ್ಯವಾದಗಳು.